ಇರೋದು ಹೇಳಬೇಕು. ಏನಕ್ಕೆ ಮಾತು ಅಂತ ಅಂದರೆ ಬೇರೆಯವರೆಲ್ಲ ಏನು ಹೇಳ್ತಾರೆ ಅಂತ ಅಂದರೆ 5 ವರ್ಷ 6 ವರ್ಷ ಅಂತಾರೆ. ಆ ಡೀಲರ್ಗಳು 5 ವರ್ಷ ಕಂಡು ಇರ್ತಾರೋ ಡೌಟ್. ಓನರ್ ವಿತ್ ಡ್ರೈವರ್ ಒಂದೇ ನಾಣ್ಯದ 2 ಮುಖ ಇದ್ದಂಗೆ. ಎಲ್ಲರೂ ಹೇಳ್ತಾರೆ ಝೀರೋ ಕಟಿಂಗ್ ಅಂತಾರೆ. ಝೀರೋ ಕಟಿಂಗ್ ಇಲ್ಲವೇ ಇಲ್ಲ ಸರ್ ಯಾವುದೇ ಕಂಪ್ನಿ. ಅದೇ ನಿಂತು ಜಾಗದಲ್ಲಿ ತಿರ್ಸ್ಕುವಂಥದ್ದು ಬ್ರೇಕ್ ಇಟ್ಕೊಂಡಿರ್ತಾರೆ. ಆ ಸಾಹಸ ಮಾಡೋಕ್ಕೆ ಹೋಗ್ಬಾರ್ದು ಸರ್. ಇಂಥವ್ರು ಮಾಡ್ತೀನಂತ ಬಂದರೆ ನಮ್ಮ ಬಾಸ್ನ ಮೀಟ್ ಮಾಡ್ಬೋದು ಸರ್. ಅದಕ್ಕೂ ಒಂದು ನನ್ನ ಹೆಸರು ನಂದೀಶ್ ಅಂತ ಹೇಳಿ, ಎಸ್ ಟ್ರ್ಯಾಕ್ಟ್ರು ಮ್ಯಾನೇಜರ್ ಹುಣಸೂರು ಬ್ರಾಂಚು. ನಮ್ಮಲ್ಲಿ ಬಂದು ಸರ್ 550 4 ವೀಲ್ ಡ್ರೈವ್ ಕಲರ್ನ ಜೈ ಹೋ ಅದನ್ನು ಲಾಂಚ್ ಮಾಡಿದ್ದೀವಿ. ಇದನ್ನು ಬಂದು ತ್ರಿಕೋನ ಬಣ್ಣದಲ್ಲಿ ನಾವು ಲಾಂಚ್ ಮಾಡ್ತಾಯಿದ್ದೀವಿ ಸರ್. ಎಲ್ಲರೂ ಕಲರಾಗಿ ಕೇಳ್ತಾರೆ ಸರ್, ಏನಂತ ಸರ್ ನಿಮ್ಮಲ್ಲಿ ರೆಡ್ ಕಲರ್ ಇದೆಯಾ, ಯೆಲ್ಲೋ ಕಲರ್ ಇದೆಯಾ, ಬ್ಲೂ ಕಲರ್ ಇದೆಯಾ ಅಂತ. ಆ ಕಲರ್ಗೆ ತಕ್ಕಂತೆ ಇರುವಂಥದ್ದನ್ನು ನಾವು ಮಾಡಿದ್ದೀವಿ ಸರ್. 550 50 HP ಸರ್. ಎಲ್ಲರಿಗೂ ಗೊತ್ತಿದೆ, ಹೊಸ್ದಾಗಿ ಲಾಂಚ್ ಆಗಿದೆ ಹೊಸ ಕಲರ್ ಅಂತ ಸರ್. ಸೆಕೆಂಡ್ ಇನ್ನೊಂದು, ನಮ್ಮಲ್ಲಿ ಆಲ್ ಓವರ್ ಕರ್ನಾಟಕ ಜನತೆಗೆ ಯಾರಾದರೂ ಡೀಲರ್ಗೆ ತಗೊಳ್ಳುವಂಥವ್ರು ಯಾರಾದರೂ ಇದ್ದರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಎನಿವನ್. ಎಷ್ಟೋ ಜನ ರೈತರು ಕೇಳ್ತಾರೆ ಸರ್, ಹಾವೇರಿಲಿಲ್ಲ ಬೀದರ್ಲಿಲ್ಲ ಅಂತ ಕೇಳ್ತಾರೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಧಾರಾಳಾಗಿ ಇದ್ರನ್ನ ಡೀಲರ್ಶಿಪ್ನ ತೊಗೊಳಕ್ಕೆ ಮುಂದೆ ಬರ್ಬೋದು ಸರ್. ಬಾಸ್ KRDL ಮಾಜಿ ಅಧ್ಯಕ್ಷರಾದ ರುದ್ರೇಶ್ ಸರ್ ಅವರು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ತೊಗೊಂಡವ್ರೆ. ಯಾರಾದರೂ ಬಂದು ಧೈರ್ಯವಾಗಿ ಇದನ್ನ ಡೀಲರ್ಶಿಪ್ಪ ತಗೊಂಡು ಕರ್ನಾಟಕದೊಳಗಡೆ ಇಂಥವ್ರು ಮಾಡ್ತೀನಂತ ಬಂದರೆ ನಮ್ಮ ಬಾಸ್ನ ಮೀಟ್ ಮಾಡ್ಬೋದು ಸರ್. ಅದಕ್ಕೂ ಒಂದು ಆಪ್ಷನ್ ಇದೆ ಸರ್. ಓಕೆ ಸರ್. 550 4 ವೀಲ್ ಡ್ರೈವಲ್ಲಿ ಟಾರ್ಕ್ ಜಾಸ್ತಿ ಇದೆ ಸರ್. ಜೊತೆಗೆ ನಮ್ಮಲ್ಲಿ DL ಕ್ಲಚ್ಚು, ಆಯಲ್ ಬ್ರೇಕ್, ಪವರ್ ಸ್ಟೇರಿಂಗ್ ಮಾಮೂಲಿ ಎಲ್ಲ ಥರ ಇರುತ್ತೆ ಸರ್. ಟೈರು 920 ಸರ್. ಇದು 14 ಸೈಜ್ ಟೈರ್ ಇದೆ ಸರ್. ಇದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಹೈಟ್ ಇದೆ ಸರ್. ಈ ಗಾಡಿ ಸರ್ ಬಂದು ಕಸ್ಟಮರ್ ಹೊಡಿಬೇಕಾದ್ರೆ ಸಿಂಗಲ್ ಲೆಗ್ ಹೊಡಿಬೇಕಾದ್ರೆ ಅದು ಎಂಥ ಕಲ್ಲಿದ್ರು ಕೀಳುವಂಥ ಶಕ್ತಿ ನಮ್ಮ ಟ್ರ್ಯಾಕ್ಟರ್ಗೆ ಇದೆ ಸರ್. ಯಾರು ಹೇಳ್ತಾರೆ ಸರ್ ಅದು ಟ್ರ್ಯಾಕ್ಟರ್ಗೆ ದಮ್ ಇದೆಯಾ, ತಾಕತ್ತು ಇದೆಯಾ. ದಮ್ ಇರೋದ್ರಿಂದನೇ ಒಂದು ಕಲ್ಲು ಎಲ್ಲ ಎತ್ತಿ ಸಿಂಗಲ್ ನೆಗ್ಲು ಹೊಡಿಬೇಕಾದ್ರೆ ಎತ್ತಿರುವಂಥದ್ದು ನನ್ನ ವಿಡಿಯೋ ಸರ್. ಬಟ್ ಚೆನ್ನಾಗಿ ಟಾರ್ಕು ಪವರ್ ಶಕ್ತಿ ಇದೆ ಸರ್. ಸರ್ DP ಎಲ್ಲ ಕಸ್ಟಮರ್ ಅವ್ರು ಏನು ಮಾಡ್ತಾರೆ ಸರ್, ಅಲ್ಲಿ 5 ಕೊಡ್ತಾರೆ 10 ಕೊಡ್ತಾರೆ ಅಂತಾರಲ್ಲ ಸರ್. ಆ 5 10 ಕೊಟ್ಟಾಗ ಪರಿಸ್ಥಿತಿ ಏನಾಗುತ್ತೆ ಅಂದರೆ ಸರ್, EMI ಜಾಸ್ತಿ ಬರುತ್ತೆ. 180 190 ಅಲ್ಲಿವರೆಗೂ ಹೋಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಅದನ್ನು ನೆಕ್ಸ್ಟು ರೈತರಿಗೆ 6 ತಿಂಗಳಿಗೂ ಕಟ್ಟಬೇಕಾರೆ ಎಷ್ಟು ಹಿಂಸೆ ಅನ್ನೋದು ಕಟ್ಟಬೇಕಾರೆ ಮಾತ್ರ ಗೊತ್ತಾಗುತ್ತೋ. ಇವತ್ತು ಕಸ್ಟಮರ್ ಬರ್ತಾರೆ, ತೊಗೊಂಡೋಗ್ತಾರೆ, ಜೊತೆಗೆ ಅದನ್ನು EMI ಕಟ್ಟಬೇಕಾರೆ ಸರ್ ಅದ್ರನ್ನ ಹೋಗುತ್ತೆ. ಏಕೆಂದರೆ ಇವತ್ತು ಈಸಿ ಖುಷಿ ಇರುತ್ತೆ ಗಾಡಿ ತೊಗೋಬೇಕು ಅಂತ. ಮೇಂಟೆನೆನ್ಸು ಐತಲ್ಲ ನೋಡಿ ಸರ್. ಬಟ್ EMIದು ಅದು ತುಂಬ ಇಂಪಾರ್ಟೆಂಟು. ಅದನ್ನು ನಾವು ಇದು ಮಾಡಲಿಲ್ಲ ಅಂದರೆ ತುಂಬ ಮುಂದೆ ನಮಗೆ ಇದು ಆಗುತ್ತೆ ಸರ್, ಪ್ರಾಬ್ಲಮ್ ಬರುತ್ತೆ. ಈ ಗಾಡಿಗೆ ಮಿನಿಮಮ್ ಎಷ್ಟು ಸರ್ ಡೌನ್ ಪೇಮೆಂಟ್? ಸರ್ ನಮ್ಮಲ್ಲೆಲ್ಲ ನಮ್ಮ ಕಸ್ಟಮರ್ಗೆಲ್ಲ ಮ್ಯಾಕ್ಸಿಮಮ್ಮು ನಾನು 170 1.5 ಮೇಲೆ ನಾವು ಕಟ್ಟಿಸ್ಬಿಟ್ಟು, ಈಗ ಇತ್ತೀಚೆಗಂತೂ ಜಾಸ್ತಿ DP ಕಟ್ಟಿಸ್ಬಿಟ್ಟು ಮಾಡ್ತಾಯಿದ್ದೀವಿ ಸರ್. ಅದರಿಂದ ಏನು ತೊಂದರೆ ಇಲ್ಲ ಸರ್. ಕಸ್ಟಮರ್ 10 ಕೇಸ್ ಮಾಡೋದಕ್ಕೆ ಜುನಿಯನ್ ಕೇಸು ನಾನು 4-5 ಮಾಡ್ತೀವಿ ಸರ್. 4-5 ಅಂದರೆ ಜುನಿಯನ್ ಕೇಸ್ ಮಾಡ್ತೀವಿ ಸರ್. ಉತ್ತಮವಾದ ರೈತರಿಗೆ ಮಾತ್ರ ಕೊಡೋಕ್ಕೆ ನಾವು ಬಯಸೋಕ್ಕೆ ಇಷ್ಟಪಡ್ತೀವಿ ಸರ್. ಈಗ ಯಾರೋ EMI ಕಟ್ಟಲ್ಲ, ಅರ್ಧಂಬರ್ಧ ಬಿಟ್ಟು ಹೋಗ್ತಾರೆ ಅಂಥವಾಗೆಲ್ಲ ನಾವು ಫಿಲ್ಟ್ರ್ ಮಾಡಿ ಮಾಡ್ತೀವಿ ಸರ್. ಬಟ್ ನಂಬರ್ಗಾಗಿ ಮಾಡೋದಲ್ಲ ಸರ್, ಬಟ್ ಫಿಲ್ಟ್ರ್ ಮಾಡಿ ಉತ್ತಮವಾದ ರೈತರಿಗೆ ಆಯ್ಕೆ ಮಾಡಿ ಕೊಡಬೇಕು. ಜೊತೆಗೆ ಯಾರೋ ಒಂದು ಕಸ್ಟಮರ್ ಹೇಳಿದ್ರು ಸರ್, ಏನಂತ ಸರ್, ಡ್ರೈವರ್ಗಳು ದೇಶದ ಬೆನ್ನೆಲುಬು ಅಂತ ಅಂದರು ಸರ್. ನಾನು ಒಪ್ಕೋತೀನಿ ಸತ್ಯ ಅಂತ. ಈಗ ಓನರು ಬಂಡವಾಳ ಹಾಕ್ತಾರೆ ಸರ್. ದೇಶದ ಬೆನ್ನೆಲುಬಾಗಿ ಡ್ರೈವರ್ಗಳು ಕೂಡ ಮಾಡ್ತಾಯಿದ್ದಾರೆ. ಅವರು ದೇಶದ ಬೆನ್ನೆಲುಬು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬರು ಕ್ವಶನ್ ಮಾಡಿದ್ದಾರೆ ನನಗೊಂದು ಯಾರೋ ಒಬ್ಬರು ರೈತರು, ಸರ್ ನಾವಿದ್ರೇ ಇದು ಅಂತ. ನಿಜ, ಓನರು ಬೇಕು ವಿತ್ ಡ್ರೈವರ್ ಬೇಕು. ಓನರ್ ವಿತ್ ಡ್ರೈವರ್ ಒಂದೇ ನಾಣ್ಯದ 2 ಮುಖ ಇದ್ದಂಗೆ. ಬಂಡವಾಳ ಹಾಕಿರ್ತಾರೆ ಓನರ್ಸು, ಬಟ್ ಡ್ರೈವರು ಕೂಡ ಅದಕ್ಕೆ ಬೆವರು ಸುರಿಸಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸರ್. ಅವರು ಕೂಡ ದೇಶದ ಬೆನ್ನೆಲುಬು. ಜೊತೆಗೆ ಒಂದು ಕಂಪ್ನಿ ಸಂಸ್ಥೆ ಸರ್, ಸಂಸ್ಥೆನೂ ಕೂಡ ಒಂದು ಇದಾಗಿರುತ್ತೆ. ಈಗ ಸಂಸ್ಥೆಯಲ್ಲಿ ಕಾರ್ಮಿಕರು ಕೂಡ ಅದರಲ್ಲೇ ಅವರು ಕೂಡ ದೇಶದ ಬೆನ್ನೆಲುಬು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಈ ಗಾಡಿಗೆ ಮ್ಯಾಕ್ಸಿಮಮ್ 50 ಗಂಟೆಗೆ ಮೊದಲನೇ ಸರ್ವಿಸ್ ಕೊಡ್ತೀವಿ ಸರ್. ಅದಾದಮೇಲೆ 200 ಅಂದರೆ ಟೋಟಲ್ 250 ಆಗುತ್ತೆ ಎರಡನೇದು. ಅದಾದಮೇಲೆ 250 ಕಂಟಿನ್ಯೂಸ್ ಇರುತ್ತೆ ಸರ್. ಬಟ್ 500 ಗಂಟೆಗೆ ನಮ್ಮಲ್ಲಿ ಸರ್ವಿಸ್ ಎಲಿಜಿಬಲ್ ಇಲ್ಲ ಸರ್. ಅಂದರೆ ಇಲ್ಲ ಸರ್ ಆ ಥರ ಆಪ್ಷನ್. ಆ ಥರ ಗಾಡಿಗಳು ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಬಟ್ ಇಂಜಿನ್ನು, ಪಿಕಪ್ಪು, ಟಾರ್ಕು ಎಲ್ಲ ಕಡಿಮೆ ಆಗುತ್ತೆ ಸರ್.
ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್ ಅದು. ಯಾಕೆಂದರೆ ಜನರಲ್ ಆಗಿ 600 ಗಂಟೆ ಮಾಡಿಸೋದು 500 ಗಂಟೆ ಮಾಡಿಸೋದು ಆ ಥರ ಮಾಡಿಸಿರೋ ಕಂಪ್ನಿಗಳು ಯಾವತ್ತೂ ಸಕ್ಸಸ್ ಆಗಿಲ್ಲ ಸರ್. ದಮ್ ಮೇಲೆ ಆಗಲಿ ಮೈಲೇಜಲ್ಲೇ ಆಗಲಿ. ಫ್ರೀ ಸರ್ವಿಸ್ ಎಷ್ಟು ಕೊಡ್ತೀರಿ ಸರ್? ಫ್ರೀ ಸರ್ವಿಸ್ ಅಂತ ಅಂದರೆ ಆಯಲ್ ಫಿಲ್ಟರ್ ಅವೆಲ್ಲ ಯಾರು ಫ್ರೀ ಕೊಡಲ್ಲ, ಯಾವುದೇ ಕಂಪ್ನಿಗೆ ಕೊಡಲ್ಲ ಸರ್. ಏನಪ್ಪ ಅಂದರೆ ಲೇಬರ್ ಫ್ರೀ ಕೊಡ್ತಾರೆ ಹೊರತು ಯಾರು ಕೊಡಲ್ಲ. ವಾರಂಟಿ ವಿಚಾರ ಬಂದರೆ ಗೇರ್ ಬಾಕ್ಸ್ ಇಂಜಿನ್ ಮಾತ್ರ ಸರ್. ಬಟ್ ಇದಕ್ಕೆ ಬೇರೆ ರಬ್ಬರ್ ಐಟಮ್ಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ನಾಟ್ ಅಲೌಡ್ ಸರ್. ಎಷ್ಟು ಇಯರ್ ಇರುತ್ತೆ ಸರ್ ಅದು? ಸರ್ ನಮ್ಮಲ್ಲೆಲ್ಲ 2000 ಗಂಟೆ ಇದೆ ಇರೋದು ಹೇಳಬೇಕು. ಏನಕ್ಕೆ ಮಾತು ಅಂತ ಅಂದರೆ ಬೇರೆಯವರೆಲ್ಲ ಏನು ಹೇಳ್ತಾರೆ ಅಂತ ಅಂದರೆ 5 ವರ್ಷ 6 ವರ್ಷ ಅಂತಾರೆ. ಆ ಡೀಲರ್ಗಳು 5 ವರ್ಷ ಕಂಡು ಇರ್ತಾರೋ ಡೌಟೇ ಸರ್ ನಾನು ನೋಡಿದ ಮಟ್ಟಿಗೆ. ಬಟ್ ಅದನ್ನು ನಾನು ಹೇಳೋಂಗಿಲ್ಲ ಬಾಯ್ಬಿಟ್ಟು. ಬಟ್ ಅದು ಆದರೂ ನಾನು ಹೇಳ್ತಾ ಇದ್ದೀನಿ, ಸುಮಾರು ಕಂಪ್ನಿಗಳಲ್ಲಿ ಚೇಂಜಸ್ ಆಗಿರುವಂಥದ್ದು ಕಣ್ಣು ಮುಂದೆನೇ ನನ್ನಿದೆ ಸರ್, ನನ್ನ ಹತ್ರ ಇದೆ. ಕೊಟ್ಟು ಸರ್ ಕೇಳ್ತಾರೆ ಸರ್. ನಮ್ಮಲ್ಲಿ ಝೀರೋ ಕಟ್ಟಿಂಗ್ ಇಲ್ಲ ಸರ್. ಯಾಕೆ ಅಂತ ಕೇಳಿ, ನಮ್ಮದು ಟೈರ್ ದಪ್ಪ ಇದೆ ಸರ್. ಕರಾರ್ ಆಕ್ಸಲ್ಗೆ ದಪ್ಪನೇ ಬರೋದು. ಜೊತೆಗೆ ಏನಕ್ಕೆ ಅಂದರೆ ಹಳ್ಳದ ಗದ್ದೆಯಲ್ಲಿ ಉಳ್ಬೇಕಾದ್ರೆ ಊದ್ಕೊಳ್ಳಲ್ಲ ಸರ್. ಝೀರೋ ಕಟ್ಟಿಂಗ್ ಯಾವುದೇ ಕಂಪ್ನಿಲೂ ಇಲ್ಲ. ಹೆಂಗೆ ಅಂತ ಹೇಳ್ತೀರಾ ಸರ್? ಈ ವೀಲು ಝೀರೋ ಹೊಡೆಯೋಕ್ಕೆ ಯಾವುದೇ ಕಂಪ್ನಿಲೂ ಆಪ್ಷನ್ ಇಲ್ಲ ಸರ್. ಎಲ್ಲರೂ ಹೇಳ್ತಾರೆ ಝೀರೋ ಕಟ್ಟಿಂಗ್ ಅಂತಾರೆ. ಝೀರೋ ಕಟ್ಟಿಂಗ್ ಇಲ್ಲವೇ ಇಲ್ಲ ಸರ್ ಯಾವುದೇ ಕಂಪ್ನಿ. ಅದೇ ನಿಂತು ಜಾಗದಲ್ಲಿ ತಿರ್ಸ್ಕುವಂಥದ್ದು, ಬ್ರೇಕ್ ಇಟ್ಕೊಂಡಿರ್ತಾರೆ, ಆ ಸಾಹಸ ಮಾಡೋಕ್ಕೆ ಹೋಗ್ಬಾರ್ದು ಸರ್. ಬಟ್ ಝೀರೋ ಕಟ್ಟಿಂಗ್ ನಮ್ಮಲ್ಲಿ ಇಲ್ಲ. ಬಟ್ ಇದು ಝೀರೋ ಕಟ್ಟಿಂಗ್ ಯಾವ ಕಂಪ್ನಿಲೂ ಇಲ್ಲ. ಅವ್ರು ಅದೇನು ಸಾಬೀತು ಮಾಡಲಿ ಸರ್, ಝೀರೋ ಕಟ್ಟಿಂಗ್ ಇಲ್ಲ ಸರ್ ಯಾವುದೇ ಕಂಪ್ನಿಲೂ. ಬಟ್ ಇನ್ನೊಂದೇನಪ್ಪ ಅಂದರೆ ನಾನು ರೈತರಿಗೆ ಹೇಳೋದೇನಿದೆ, ಯಾರೇ ರೈತರುಗಳು ಅಕಸ್ಮಾತ್ ಝೀರೋ ಕಟ್ಟಿಂಗ್ ಮಾಡ್ತೀನಿ, ನಾನು ವೀಲಿಂಗ್ ಮಾಡ್ತೀನಿ ಅಂತ ದಯವಿಟ್ಟು ಸಾಹಸ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.